ಮಳೆ ಆರ್ಭಟ ನಲುಗಿ ಹೋದ ಕಾರವಾರದ ಜನ. ಮಳೆ ಆರ್ಭಟದಿಂದಾಗಿ ಕಾರವಾರದ ಜನ ನಲುಗಿ ಹೋಗಿದ್ದಾರೆ. ಚಂಡಿಯ ಗ್ರಾಮದಲ್ಲಿ ಪ್ರವಾಹದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಡೂರು, ಚಂಡಿಯ ಗ್ರಾಮಗಳಲ್ಲಿ ಭಾರಿ ಅವಾಂತರವನ್ನೇ ಸೃಷ್ಟಿ ಮಾಡಿದ್ದಾನೆ ಮಳೆರಾಯ. ಐಸ್ ಫ್ಯಾಕ್ಟರಿಗೆ ಜಲದಿಗ್ಬಂಧನ, ಸಿಬ್ಬಂದಿಯ ಪರದಾಟ. ನೂರಾರು ಎಕರೆಯಲ್ಲಿನ ಕೃಷಿ ಭೂಮಿ ಕೂಡ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಸೀಬರ್ಡ್ ನೌಕಾನೆಲೆಯ ಅವೈಜ್ಞಾನಿಕ ಕಾಮಗಾರಿ. ಈ ಒಂದು ಅವೈಜ್ಞಾನಿಕ ಸೇತುವೆ ಕಾಮಗಾರಿಯಿಂದಲೇ ಸಂಕಷ್ಟ ಎದುರಾಗಿದೆ. ಗಮನಿಸ್ತಾ ಇದ್ದೀರಿ ಎಷ್ಟು ಪ್ರಮಾಣದಲ್ಲಿ ನೀರು ಹರಿತಾ ಇದೆ ಅಂತ ಹೇಳಿ. ರಸ್ತೆಗಳೇ ಕಾಣಿಸ್ತಾ ಇಲ್ಲ. ಮಳೆ ಬರುವುದಕ್ಕೂ ಮುಂಚೆ ಜನಸಂಪರ್ಕಕ್ಕೆ ಇದ್ದಂತಹ ರಸ್ತೆಗಳು ಸಂಪೂರ್ಣವಾಗಿ ಇದೀಗ ಮುಳುಗಡೆಯಾಗಿದೆ. ಜನಸಾಮಾನ್ಯರು ಓಡಾಡೋದಕ್ಕೂ ಕೂಡ ಪರದಾಡ್ತಾ ಇದ್ದಾರೆ. ಈ ಕುರಿತು ನಮ್ಮ ಪ್ರತಿನಿಧಿ ಸೂರಜ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇದೆ. ನೀವು ದೃಶ್ಯದಲ್ಲಿ ನೋಡ್ತಾ ಇರಬಹುದು, ಮಳೆಯ ಅಬ್ಬರ ಕ್ಷಣ ಕ್ಷಣಕ್ಕೂ ಹೆಚ್ಚಿಗೆ ಆಗ್ತಾ ಇದೆ. ಅದರ ಜೊತೆಗೆ ಜಲದಿಗ್ಬಂಧನ ಆಗಿದೆ. ನೀವು ಏನಿದು ನೋಡ್ತಾ ಇದ್ದಾರ, ಇದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನ ಚಂಡಿಯಾ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರುವಂತಹ ಐಸ್ ಫ್ಯಾಕ್ಟರಿ, ಇಡೂರು ಮತ್ತು ಚಂಡಿಯಾ ಗ್ರಾಮಗಳಿಗೆ ಹೋಗುವಂತಹ ರಸ್ತೆ. ಇದು ರಸ್ತೆ ಪೂರ್ತಿಯಾಗಿ ಕ್ಲೋಸ್ ಆಗಿದೆ. ಅಷ್ಟೇ ಅಲ್ಲದೆ ರಸ್ತೆಯ ಮೇಲೆನೇ ಇಷ್ಟು ನೀರಿದೆ. ಇನ್ನು ರಸ್ತೆಯ ಪಕ್ಕದಲ್ಲಿರುವಂಥ ಮರಗಳಂತೂ ಪೂರ್ತಿಯಾಗಿ ಮುಳುಗಿ ಹೋಗಿದೆ. ಅಂದರೆ ಒಂದು ವೇಳೆ ಏನಾದರೂ ರಸ್ತೆಯ ಪಕ್ಕದಲ್ಲಿ ಒಂದು ಕಾಲು ಕೆಳಗಡೆ ಹೋದ್ರೂ ಸಹಿತ ಆ ವ್ಯಕ್ತಿ ನಿರ್ಬಲವಾಗುವಂಥ ಸಾಧ್ಯತೆಗಳು ಸಹಿತ ಇದೆ. ಇಂಥ ಸಂಕಷ್ಟಕರ ಪರಿಸ್ಥಿತಿಯಲ್ಲಿಯೂ ಸಹಿತ ಕೆಲವು ಮನೆಗಳು ಜಲದಿಗ್ಬಂಧನ ಆಗಿದೆ. ನೀವು ದೃಶ್ಯದಲ್ಲಿ ನೋಡುವುದು ಮನೆಗಳ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ. ಆ ಮನೆಯಲ್ಲಿ ಈಗಾಗಲೇ ಏನು ವೃದ್ಧರಿದ್ದಾರೆ, ಅವರನ್ನು ಹೊರಗಡೆ ಕರ್ಕೊಂಡು ಬರಬೇಕಂತನೂ ಸಹಿತ ಕೆಲವರು ಪ್ರಯತ್ನ ಪಡ್ತಾ ಇದ್ದಾರೆ. ಆದರೆ ಅವರನ್ನು ಹೊರಗಡೆ ಹೆಂಗೆ ಕರ್ಕೊಂಡು ಬರೋದು ಅಂತೂ ಸಹಿತ ಸವಾಲಾಗಿದೆ. ಇಲ್ಲಿ ಈ ಸಮಸ್ಯೆ ಆಗುವುದಕ್ಕೆ ಪ್ರಮುಖ ಕಾರಣ ಏನು ಎಂಬುದನ್ನು ಅವ್ರನ್ನೇ ಕೇಳ್ಕೊಳ್ಳೋಣ. ಯಾಕಂದರೆ ಒಂದು ಕಡೆಗೆ ನೂರಾರು ಎಕರೆ ಜಮೀನು ಕೆರೆ ಅಂತಾಗಿದೆ. ಅಷ್ಟೇ ಅಲ್ಲದೆ ಮನೆಗಳಿಗೆ ಜಲದಿಗ್ಬಂಧನ ಆಗಿದೆ. ಇದಕ್ಕೆ ಮೂಲ ಕಾರಣ ಏನಂತ ಕೇಳೋಣ. ಸರ್, ಇವತ್ತು ಇಷ್ಟೆಲ್ಲ ಸಮಸ್ಯೆ ಆಗಿದೆ. ಸುಮಾರು ಒಂದು 40ರಿಂದ 50 ಮನೆಗಳಿಗೆ ಜಲದಿಗ್ಬಂಧನ ಆಗಿದೆ. ಯಾಕೆ ಕಾರಣ, ಏನು ಸಮಸ್ಯೆ ಅಂತ? ಒಂದು ಸೀಬರ್ಡ್ ಒಂದು ಬ್ರಿಡ್ಜ್ ಹಾಕಿದ್ದಾರೆ ಸರ್. ಇದ್ರ ಮುಂಚೆ 10-12 ವರ್ಷದಿಂದ ಇದೇ ಪ್ರಾಬ್ಲಮ್ ನಡೀತಾ ಇದೆ. ಇಲ್ಲಿ ಬ್ರಿಡ್ಜ್ ಹಾಕಿ ಅದು ನೀರು ಹೋಗ್ತಾ ಇಲ್ಲ ಸರ್. ಅದಕ್ಕೆ ಸಣ್ಣ ಸಣ್ಣ ಪೈಪ್ ಹಾಕಿದ್ದಾರೆ. ದೊಡ್ಡ ಇದು ಹಳ್ಳ ಸರ್. ಇದು ಆ ಬೆಟ್ಟದಿಂದ ಬರೋದು ಹಳ್ಳ ಇದೆ ಸರ್. ಅದು ಎಷ್ಟು ಮನೆಗಳಿಗೆ ಸಮಸ್ಯೆ ಆಗಿದೆ ಇಲ್ಲಿ ಅಂತ? ಇದು ಸುಮಾರು 15-25 ಮನೆ ಸರ್. ಹೌದು, ಎಲ್ಲ ನೀರು ತುಂಬ ಹೋಗಿದೆ ಸರ್. ಇದ್ರ ಮುಂಚೆ 10-12 ವರ್ಷ ಮುಂಚೆ ಏನೂ ಇಲ್ಲ ಆಗಿದೆ ಸರ್. ಈ ಥರ ಎಷ್ಟೋ ದೊಡ್ಡ ಹಳ್ಳ ಬರ್ತಾ ಇತ್ತು ಸರ್. ಆ ಟೈಮಲ್ಲಿ ಎಷ್ಟೋ ಮಳೆ ಬರ್ತಾ ಇತ್ತು. ಇಲ್ಲಿ ಬ್ರಿಡ್ಜ್ ಹಾಕಿದ್ರಿಂದ ಸಿಬ್ಬರ್ಡ್ ಹೋದ ವರ್ಷನೂ ತೋರಿಸಿದ್ರು ನಾವು. ಡಿಸಿ ಎಲ್ಲ ಬಂದಿದ್ರು ಇಲ್ಲಿ. ಹೌದು, ಪ್ರತಿ ವರ್ಷ ನೋಡ್ತಾರೆ ಹೋಗ್ತಾ ಇದ್ದಾರೆ ಸರ್. ಹೌದು, ಈಗ ಕೆಲವು ಮನೆಗಳು ಕಾಣ್ತಾ ಇದಾವೆ. ಆ ಮನೆಗಳಲ್ಲಿ ಇನ್ನೂ ಜನ ಇದಾರ ಹೆಂಗೆ ಸರ್? ಇದ್ದಾರೆ ಸರ್. ಅವರು ಮನೆಯಿಂದ ಹೋಗ್ಲಿಕ್ಕೆ ಆಗುದಿಲ್ಲ ಸರ್. ಮತ್ತೆ ಮಕ್ಕಳು ಸ್ಕೂಲಿಗೆ ಹೋಗ್ಲಿಕ್ಕೆ ಆಗುದಿಲ್ಲ ಸರ್. ಶಾಲೆಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಈಗ ಇದೇ ತರ ನಡೀತಾ ಇದೆ ಸರ್. ಮೇನ್ ಅದು ಬ್ರಿಡ್ಜ್ ಕಾರಣ ಸರ್. ಸಿಬರ್ಡ್ ಬ್ರಿಡ್ಜ್ ಅದೇ ಪೈಪ್ ಹಾಕಿದ್ದಾರೆ, ಅದು ತೆಗಿಬೇಕು ಸರ್. ಮೇನ್ ಅಂದರೆ ಅದು ತೆಗೆದ್ರೆ ಇಲ್ಲಿ ಕ್ಲಿಯರ್ ಆಗುತ್ತೆ ಸರ್. ಪಕ್ಕದಲ್ಲೇ ಸೀಬರ್ಡ್ ಅವರು ಏನು ಬ್ರಿಡ್ಜ್ಗಳ ನಿರ್ಮಾಣ ಮಾಡಿದ್ದಾರೆ. ಬ್ರಿಡ್ಜ್ಗಳು ಅವೈಜ್ಞಾನಿಕ ಆಗಿರುವುದರಿಂದ ಇಲ್ಲಿ ನೀರಿನ ಸಮಸ್ಯೆ ಆಗ್ತಾ ಇದೆ. ಇಲ್ಲಿ ಜಲದಿಗ್ಬಂಧನ ಅಷ್ಟೇ ಅಲ್ಲದೆ ನೂರಾರು ಎಕರೆ ಜಮೀನುಗಳು ಸಹಿತ ಕೆರೆ ಅಂತ ಆಗಿದೆ. ಆ ಸಮಸ್ಯೆಯನ್ನು ಆದಷ್ಟು ಬೇಗ ಪರಿಹಾರ ಮಾಡಬೇಕಂತ ಸಹಿತ ಇಲ್ಲಿನ ಜನರು ಆಗ್ರಹ ಮಾಡ್ತಾ ಇದ್ದಾರೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಸೂರಜ್ ಉತ್ತುರೆ, TV9 ಕಾರವಾರ.